ಇವತ್ತು ನಮ್ಮ ಗಾಡಿಗೆ ಈ ಥರ ಕಲ್ಲಂಗಡಿ ಲೋಡ್ ಆಗೈತೆ. 2 kg ಇಂದ 5 kg ವರೆಗೂ ಬರುತ್ತೆ ಕಲ್ಲಂಗಡಿ ಹಣ್ಣು. ಇದು ಈ ಥರ ಲೋಡ್ ಮಾಡ್ತವ್ರೆ. ಎಲ್ಲಿಗೆ ಯಾಕಡೆ ಎಷ್ಟು ಟನ್ನೇಜ್ ಬರುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಫುಲ್ ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಾನು ನಿಮ್ಮ ಅನಿಲ್ ಪಗೋಡ ಮಾತಾಡ್ತಾ ಇರೋದು. ಏನಪ್ಪ ವಿಷಯ ಅಂದರೆ ಇವತ್ತು ಲೋಡ್ ಇತ್ತು ಬೆಂಗಳೂರಿಗೆ. ಇನ್ನೇನು ಮಾಡೋದು ಅಂತ ಮನೇಲಿ ಕುತ್ಕೊಂಡು ಹೋದೆ ಲೋಡ್ ಹತ್ರಕ್ಕೆ. ತೋಟದ ಹತ್ರ ನಾಗಲಮಡಿಕೆ ಹತ್ರ ತೋಟ ಇದ್ದಿದ್ದು, ಅದಕ್ಕೆ ಲೋಡ್ ಮಾಡ್ಕೊತಾ ಇದೀವಿ. ಇನ್ನೇನು ಸ್ವಲ್ಪನೇ ಬರ್ತಾ ಐತೆ, ಕಟಿಂಗ್ ಆಗೈತೆ. ಫೈನಲ್ ಆಗಿ ನಮ್ಮ ಗಾಡಿ ಲೋಡ್ ಎಲ್ಲ ಆಗೋಯ್ತು. ಊಟ ಮಾಡಬೇಕಿತ್ತು, ಹೊಟ್ಟೆ ಬೇರೆ ಹಸಿತಿತ್ತು. ಲೇಬರ್ನ ಕರ್ಕೊಂಡು ಹಂಗೆ ಊಟ ಗೀಟ ಮಾಡಿಸ್ಕೊಂಡು ನಾವು ಸೀದಾ ಬಂದಿದ್ದೆ ಕಾಟ ಹತ್ರಕ್ಕೆ. ಕಾಟ ಎಲ್ಲ ಮಾಡಿಸಿದ್ವಿ. ನಮ್ಮ ಗಾಡಿಗೆ ಟನ್ನೇಜ್ ಬಂದ್ಬಿಟ್ಟು 300 ಬಂದೈತೆ. ಟನ್ನೇಜು 3 ಟನ್ 300 kg ಬಂದೈತೆ. ಇನ್ನೇನು ಸಾಕು ಬಿಡು, ಅಲ್ಲಿಗೆ ಜಾಸ್ತಿ ಆಯ್ತು ಅಂದ್ಕೊಂಡೆ ಸೀದಾ ನಾವು ಹೊರಟಿದ್ದೆ. ಚಂದ್ರಬಾವಿ ಟೋಲ್ ಹತ್ರ ಬಂದ್ವಿ. ಪರವಾಗಿಲ್ಲ ಗುರು, ಇದು ಟೋಲ್ ಅಂತೂ ರೋಡು ಚೆನ್ನಾಗೈತೆ, ಟೋಲು ಚೆನ್ನಾಗೈತೆ, ಪರವಾಗಿಲ್ಲ. ಅದಕ್ಕೆ ಆ ಕೆಂಪನಹಳ್ಳಿ ಟೋಲ್ ಮಾತ್ರ ಸರಿ ಇಲ್ಲ. ಅದು ದುಡ್ಡು ಮಾತ್ರ ಇಸ್ಕೊಂತಾರೆ, ರೋಡ್ ಮಾತ್ರ ಮಾಡಿಲ್ಲ. ಅದಕ್ಕೋಸ್ಕರನೇ ವಿಡಿಯೋ ಮಾಡಿರೋದು. ಈ ತರ ಚೆನ್ನಾಗಿರೋದಕ್ಕೆ ಯಾರಾದ್ರೂ ವಿಡಿಯೋ ಮಾಡಾಕ್ತಾರ? ಅಲ್ಲಿಂದ ನಾವು ಬಂದಿದ್ದೆ ಸೀದಾ ನೆಲಮಂಗಲ ಟೋಲ್ ಹತ್ರಕ್ಕೆ ಬಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಡೋದ. ನೆಲಮಂಗಲ ಟೋಲ್ ಬಿಟ್ಟ ಮೇಲೆ ಟ್ರಾಫಿಕ್ ಜಾಮು, ಟೋಲ್ ಹಿಂದೆನೂ ಟ್ರಾಫಿಕ್ ಜಾಮು. ಅಂತೂ ಇಂತೂ ಫೈನಲ್ ಆಗಿ ಅನ್ಲೋಡ್ ಆಯ್ತು. ನಮ್ಮ ಗಾಡಿ ಅನ್ಲೋಡ್ ಆಗ್ತಾ ಐತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತುಂಬ ಇಷ್ಟ ಆಗಿರೋ ಒಂದು ಫಾಲೋ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.